ನಮಗೆ ಬಸವರಾಜು ಅವರು ತುಂಬಾ ಜಾಗಗಳನ್ನ ತೋರಿಸಿದ್ರು. ಶರಣರು ಇದ್ದಂತ ಜಾಗಗಳು, ತಪಸ್ ಮಾಡದಂತ ಜಾಗಗಳು, ಆಕಳ ಗವಿ ಆಗಿರ್ಬೋದು, ರುದ್ರಾಕ್ಷಿ ಗುಹೆ, ಇನ್ನ ವಿಭೂತಿ ಕಣಜ, ಅರಳ ಚಿಲುಮೆ, ಈ ತರ ಎಲ್ಲಾ ಜಾಗಗಳನ್ನ ತೋರಿಸಿ ನೆಕ್ಸ್ಟ್ ಅವರು ನಮ್ಮನ್ನ ಕರ್ಕೊಂಡು ಹೋಗಿದ್ದು ಶಿವಪುರಕ್ಕೆ. ಈ ಶಿವಪುರ ಉಳುವಿಯಿಂದ ಸುಮಾರು 6 ಕಿಲೋಮೀಟರ್ ದೂರದಲ್ಲಿದೆ. ದಟ್ಟವಾದ ಕಾಡಿನ ಮಧ್ಯದಲ್ಲಿದೆ. ಅಲ್ಲಿಗೆ ಹೋಗೋಣ ಬನ್ನಿ. ಎಲ್ಲ ತುಡಿದರೆ ಹೌದು. ಇಲ್ಲಿಷ್ಟು ಅಡಾಗ್ಲೇ ಇರಕಿಲ್ರಿ ಜಾಗ. ಇವಾಗಲೇ ಅಡಾಗ್ಲ ಮಾಡಿದಾರೆ ಇದನ್ನ ರೋಡ್. ಹೌದಾ? ಅಗಲ ಮಾಡಿದಾರೆ. ಇಲ್ಲಾಂದ್ರೆ ಇಷ್ಟು ಅಡಾಗ್ಲೇ ಇರೋದು ಚಿಕ್ಕ ದಾರಿ ಇತ್ತು. ಇಲ್ಲಿ ಬರೋದೈತೆ ನೋಡ್ರಿ ನೀರು ಈ ಥರ. ಅಲ್ಲಿ ಎಷ್ಟು ಮನೆ ಇದಾವೆ ಶಿವಪುರದಲ್ಲಿ? ಅಲ್ಲಿ 60 ಮನೆ ಇದ್ದಾರೆ ಶಿವಪುರ. ಹಾ, ಆದ್ರೆ ಅಲ್ಲೊಂದಿದೆ, ಗೊತ್ತೇ ಆಗಲ್ಲ. ಇದೇ ರೋಡ್ ಅದಕ್ಕೆ? ಹಾ, ಇದೇ ರೋಡ್. ಅಲ್ಲಿ ಊಟ ತಿಂಡಿ ಎಲ್ಲ ತಗೊಂಡು ಹೋಗ್ಬೇಕು ಅಂದ್ರೆ ಎಲ್ಲ ಹಿಂಗೆ ತಗೊಂಡು ಹೋಗ್ಬೇಕಲ್ಲ. ಹೌದಾ? ರೇಷನ್ ಎಲ್ಲ ಎಲ್ಲಾರೇ. ಮತ್ತೆ ಹಿಂಗೆ ಆ ಕಡೆಯಿಂದ ಒಂದು ದಾರಿ ಇದೆ. ಎಲ್ಲಾಪುರ ಮೇಲೆ ಆ ಕಡೆಯಿಂದ ಒಂದು ದಾರಿ. ಅದೇ, ಬಟ್ ಅದು ಸೇತುವೆ ಮೇಲೆ ಬರಬೇಕು. ಸೇತುವೆ ಮೇಲೆ ಅದ್ರ ಮೇಲೆ ಗಾಡಿ ಹೋಯ್ತಾವ? ಹಾಂ, ಟೂ ವೀಲರ್ ಅಷ್ಟೇ ಹೋಗ್ತಾರೆ, ಬೇರೆ ಗಾಡಿ ಹೋಗಲ್ಲ. ಇಲ್ಲಿ ಶಿವಪುರ ಎಲ್ಲರೂ ಬರ್ತಾರ? ಇಲ್ಲ, ಕೆಲವೊಂದಷ್ಟು ಜನ ಅಷ್ಟೇ ಬರ್ತಾರೆ, ಜಾಸ್ತಿ ಜನ ಬರಲ್ಲ. ಇಲ್ಲಿ ಮರ ಅದು ಇದು ಬೀಳೋದ್ರೆ ಕಷ್ಟ. ಮಳೆಯಲ್ಲಿ ಬೀಳತ್ತಾರೆ ಇಲ್ಲಿ. ಮಳೆಯಲ್ಲಿ ಎಲ್ಲ ಫುಲ್ ಮರ ಗಿಡ ಎಲ್ಲ ಬಿದ್ದಿರತ್ತೆ. ಮಳೆಗಾಲದಲ್ಲಿ ಹೋಗೋ ರೋಡ್ ಅಲ್ರಿ ಇದು. ಅದೆಲ್ಲಾಪುರ ಆ ಕಡೆಯಿಂದ ಬರ್ಬೋದು. ಆ ಕಡೆಯಿಂದನೂ ಇದೇ ಥರ ಇದೆ ರೋಡ್. ಇದೇ ಥರ ಇದೆ. ಅಲ್ಲೇನೋ ಜಾಸ್ತಿ ಇದೇನಿತ್ತು? ಲೆಫ್ಟ್ ಮೀನ್ ಸಣ್ಣ ರೋಡ್ ಬರ್ಬೇಕು. ಇದೇ ರೋಡಲ್ಲಿ ಹೋಗುತ್ತೆ. ಇದೇ ರೋಡಾ? ಹಾಂ, ಹಿಂಗೂ ಹೋಗ್ಬೋದ್ರಿ. ಹಾಂ, ಫುಲ್ಲು ಡೌನ್ ಇದೆ. ರಸ್ತೆ ನದಿ ಪ್ರಯಾಣ. ಓಡಾಡ್ತಿರೋ ಕಾಡಲ್ಲಿ ಯಾವ ಪ್ರಾಣಿ ಬರ್ತಾವೋ ಅನ್ನೋ ಭಯ ಇರ್ತದೆ. ಹೌದು. ಬೇರೆ ಐತೆ. 2000 ಅಡಿ ಕೆಳಗಡೆ ಇದೆ, ಗೊತ್ತೈತ್ರಿ? ಇದ ಸಮುದ್ರ ಲೆವೆಲ್ ಐತ್ರಿ ಶಿವಪುರ. ಸಮುದ್ರದ ಲೆವೆಲ್ ಬರತ್ತಾರೆ. ಸಮುದ್ರದ ಮಟ್ಟದಿಂದ 3000 ಅಡಿ 2000 ಅಡಿ ಮೇಲ್ಗಡೆ ಇದೆ ಉಳಿವಿ. 2,500 ಅಡಿ ಮೇಲ್ಗಡೆ ಇದೆ ರೀ. 2000 ಅಡಿ ತೆಳಗಡೆ ಶಿವಪುರ ಐತೆ ರೀ. ನಮ್ಮಂತವ್ರು ಗಾಡಿ ಓಡಿಸ್ತೀವಿ ಅಂದ್ರೆ ದಬ ಬೀಳೋದೆ. ಓಡಿಸ್ಬೋದ್ರಿ, ಕಲ್ಲುಗಳಲ್ಲೇ ಸಿಕ್ತು. ಹಾಂ, ಸ್ವಲ್ಪ ಎಕ್ಸ್ಪೀರಿಯನ್ಸ್ ಬೇಕು ನೋಡ್ರಿ ಅಷ್ಟೇ. ಇನ್ನೇನ್ ಶಿವಪುರಕ್ಕೆ ಬಂದ್ವಿ. ಶಿವಪುರದ ಬಗ್ಗೆ ತುಂಬಾ ವಿಷಯಗಳನ್ನ ನಾವು ಕೇಳಿದೀವಿ, ಆದ್ರೆ ನೋಡಿ ತಿಳ್ಕೊಳ್ಳೋ ಅಂತ ಟೈಮ್ ಈಗ ಬಂದಿದೆ. ಉಳುವಿನಲ್ಲಿರುವಂತ ಶಿವಪುರ ಮಠದ ಬಗ್ಗೆ, ಅಗ್ನಿ ಪ್ರಳಯ ಬುಕ್ ನ ಬರೆದಿರುವಂತ ಚೆನ್ನ ಬಸವಣ್ಣ ಸ್ವಾಮಿಗಳ ಬಗ್ಗೆ ಈ ಜಾಗದಲ್ಲಿ ನಾವು ತಿಳ್ಕೊಳ್ಳೋಣ. ಇಲ್ಲಿರುವಂತ ವಿಶೇಷತೆಗಳ ಬಗ್ಗೆನೂ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನನ್ನ ಹಿಂದೆ ನೋಡ್ಬೋದು ನೀವು ಎಷ್ಟೊಂದು ಶರಣರ ವಿಗ್ರಹಗಳಿದೆ. ಈ ಒಂದೊಂದು ವಿಗ್ರಹಗಳ ಬಗ್ಗೆ ಪರಿಚಯನ
ಬೆಳಗಾವಿಯ ಶಂಕರ್ ತಿಪ್ಪ ಅವರು ತಿಳಿಸ್ಕೊಡ್ತಾರೆ. ಇವರು ಎಲ್ಲಿಂದ ಬಂದ್ರು, ಯಾಕೆ ಇವರ ಹೆಸರುಗಳು ಇಷ್ಟೊಂದು ಹೈಲೈಟ್ ಆಯ್ತು, ಫೇಮಸ್ ಆಯ್ತು, ಅಂತ ಒಳ್ಳೆ ಕೆಲಸಗಳು ಮಹನೀಯರು ಮಾಡಿರ್ತಾರೆ. ಅಂತ ಮಹನೀಯರ ಬಗ್ಗೆ ನಮ್ಗೆ ಇವರು ತಿಳಿಸ್ಕೊಡ್ತಾರೆ. ಶಂಕರ್ ತಿಪ್ಪ ಅವರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ಇವು ಷಟ್ಗಣಾಧೀಶ್ವರರ ಮೂರ್ತಿಗಳು. ಮೊದಲನೇದಾಗಿ ಇವರು ಉಳುವಿ ಚನ್ನಬಸವೇಶ್ವರರು ಅಂದರೆ ಚಿನ್ಮಯ ಜ್ಞಾನಿ ಚನ್ನಬಸವಣ್ಣನವರು ಇಲ್ಲಿ 12ನೇ ಶತಮಾನದಲ್ಲಿ ಕಲ್ಯಾಣ ಕ್ರಾಂತಿಯಲ್ಲಿ ವಚನ ಸಾಹಿತ್ಯವನ್ನು ಉಳಿಸ್ಕೊಂಡು ಬಂದಂಥ ಇಲ್ಲಿ ಒಂದು ಜಾಗ ಇದು ಉಳುವಿ. ಈ ಉಳುವಿಯಲ್ಲಿ ಶಿವಪುರ ಅಂತೇಳಿ ಒಂದು ಗ್ರಾಮ ಇದೆ, ಇಲ್ಲಿ ಒಂದು ಆಶ್ರಮ ಇದೆ. ಈ ಆಶ್ರಮದ ನಂತರ ಒಂದು 6 ಕಿಲೋಮೀಟರ್ ಮಹಾಮನೆ ಅಂತ ಇದೆ. ಆ ಮಹಾಮನೆ ಏನಪ್ಪ ಅಂತಂದ್ರೆ ಅಲ್ಲಿ ಶರಣರ ಸಾಹಿತ್ಯಗಳನ್ನು ವಚನ ಸಾಹಿತ್ಯಗಳನ್ನು ಬಚ್ಚಿಟ್ಟಿದಂಥ ಒಂದು ಜಾಗ ಮಹಾಮನೆ ಇದು. ಆ ಮಹಾಮನೆಯೊಳಗೆ ಎಲ್ಲರೂ ಏನಪ್ಪ ಅಂತಂದ್ರೆ ವೀಕ್ಷಕರು ನೋಡಿಕೊಂಡು ಇಲ್ಲಿ ಬರ್ತಾ ಇದ್ದಾರೆ. ಎರಡನೇದಾಗಿ ಯಡಿಯೂರು ಸಿದ್ಧಲಿಂಗೇಶ್ವರರು. ಇವರು ಯಡಿಯೂರು ಸಿದ್ಧಲಿಂಗೇಶ್ವರರು ಕಾಲಮಾನ ಏನಪ್ಪ ಅಂತಂದ್ರೆ ಇವರು 14ನೇ ಶತಮಾನದಲ್ಲಿ ಬಸವಾದಿ ಶರಣರ ವಚನ ಸಾಹಿತ್ಯಗಳನ್ನು ಧರ್ಮ ಪ್ರಚಾರ ಮಾಡಿದಂಥ ಇವರು ಯಡಿಯೂರು ಸಿದ್ಧಲಿಂಗೇಶ್ವರರು. ಮೂರನೇದಾಗಿ ಬಸವಾದಿ ಶರಣರಲ್ಲಿ ಇರ್ತಕ್ಕಂಥ ಮಡಿವಾಳ ವೀರಗಣಾಚಾರಿ ಮಡಿವಾಳ ಮಾಚಿದೇವರ ಶರಣರು. ಇವ್ರು ಏನಪ್ಪ ಅಂತಂದ್ರೆ ಅನುಭವ ಮಂಟಪದಲ್ಲಿ ಒಂದು ಕಾಯಕ ಯಾವುದಪ್ಪ ಅಂತಂದ್ರೆ ಶರಣರ ಬಟ್ಟೆಗಳನ್ನು ತೊಳೆಯುವಂಥ ಒಂದು ಕಾಯಕ ಆಗಿತ್ತು. ಇವ್ರೇನಪ್ಪ ಅಂತಂದ್ರೆ ಆ ಬಟ್ಟೆಗಳನ್ನು ಬೇರೆಯವರ ಬಟ್ಟೆಗಳನ್ನು ನಾವು ತೊಳೆಯುವುದಿಲ್ಲ, ಶರಣರ ಬಟ್ಟೆಗಳನ್ನು ನಾವು ಅಷ್ಟೇ ತೊಳಿತೀವಿ ಅಂತೇಳಿ ಒಂದು ಛಲ ತೊಟ್ಟಿರ್ತಾರೆ. ಅನುಭವ ಗೋಷ್ಠಿಯಲ್ಲಿ ಇವರು ಚರ್ಚೆ ಬಹಳ ದೊಡ್ಡದು ಇದೆ. ನಾಲ್ಕನೆಯದಾಗಿ ಅಲ್ಲಮ ಪ್ರಭುದೇವರು. ಇವರು ಬನವಾಸಿಯಿಂದ ಶಿವಮೊಗ್ಗ ಜಿಲ್ಲೆ ಬನವಾಸಿಯಿಂದ ಇವರು ಅಲ್ಲಿರ್ತಾರೆ. ಇವರು ಏನಪ್ಪ ಅಂತಂದ್ರೆ ಫಸ್ಟ್ ಪಾರ್ಲಿಮೆಂಟ್ ಅನುಭವ ಮಂಟಪದಲ್ಲಿ ಫಸ್ಟ್ ಶೂನ್ಯ ಪೀಠಾಧೀಶ ಅಲ್ಲಮ ಪ್ರಭುದೇವರು. ಇವರು ನಟವರ ಜಾತಿಯಲ್ಲಿ ಇದ್ದಂಥದ್ದು. ಗುರು ಬಸವಣ್ಣನವರು ಏನು ಮಾಡಿದ್ರಪ್ಪ ಅಂತಂದ್ರೆ 12 ವರ್ಷವನ್ನು ಒಂದು ಪೀಠ ಕಟ್ಟಿರ್ತಾರೆ. ಆ ಪೀಠಕ್ಕೆ ಒಬ್ಬ ಯೋಗ್ಯವಾದ ವ್ಯಕ್ತಿ ಬೇಕು ಅಂಥೇಳಿ ಅವರು ಕಾಯ್ತಾ ಇದ್ದಾರೆ. 12 ವರ್ಷದಿಂದ ಕಾದು ಕೊನೆಗೆ ಅಲ್ಲಮ ಪ್ರಭುದೇವರು ನಟವರ ಜಾತಿಯಲ್ಲಿ ಇದ್ದಂಥ ಅಲ್ಲಮ ಪ್ರಭುದೇವರನ್ನ ಅವರು ಪೀಠಾಧ್ಯಕ್ಷರನ್ನ ಮಾಡ್ತಾ ಇದ್ದಾರೆ. ಅವರು ಮುಖಾಂತರ ಏನಪ್ಪ ಅಂತಂದ್ರೆ ಅನುಭವ ಮಂಟಪದಲ್ಲಿ ಎಲ್ಲಾ ಚರ್ಚೆಗಳನ್ನು ಮಾಡ್ತಾರೆ. ಯೋಗಾಂಗದ ಬಗ್ಗೆ, ಶರಣರ ಬಗ್ಗೆ, ವಚನ ಸಾಹಿತ್ಯಗಳ ಬಗ್ಗೆ ಅನೇಕ ವಿಚಾರಗಳನ್ನ ಅವರು ಗೋಷ್ಠಿಯಲ್ಲಿ ಅವರು ಮಾಡ್ತಾ ಇದ್ದಾರೆ, ಚರ್ಚೆಗಳನ್ನು ಮಾಡ್ತಾ ಇದ್ದಾರೆ. ವಿಶ್ವಗುರು ಬಸವಣ್ಣನವರು 12ನೇ ಶತಮಾನದಲ್ಲಿ ಒಂದು ಲೋಕವನ್ನು ಉದ್ಧಾರ ಮಾಡಲಿಕ್ಕೆ ಗುರು ಬಸವಣ್ಣನವರು ಅವರು ಹುಟ್ಟಿ ಬಂದರು. ಯಾಕಪ್ಪ ಅಂತಂದ್ರೆ 8 ವರ್ಷ ಬಾಲಕನಿದ್ದಾಗನೇ ಮನೆ ಬಿಟ್ಟು ಕುಲಲ ಸಂಗಮಕ್ಕೆ ಬಂದು ಆ ನಂತರ ಆ ನೀಲಗಂಗಾ ಅಂತ ಧರ್ಮಪತ್ನಿಯನ್ನು ಪಡೆದು ಕೊನೆಗೆ ಮಂಗಳವೇಡದಲ್ಲಿ 5 ವರ್ಷ ಅವರು ಇದ್ದು ಕೊನೆಗೆ ಏನಪ್ಪ ಅಂತಂದ್ರೆ ಅವರು 36 ವರ್ಷ ಕಲ್ಯಾಣದಲ್ಲಿ ಅವರು ಇರ್ತಾರೆ ಕಾರ್ಯಕ್ಷೇತ್ರಗಳನ್ನು ಮಾಡಿದಂಥ ಜಾಗ ಬಸವ ಕಲ್ಯಾಣ. ಆ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪವನ್ನು ಕಟ್ಟಿ ಲಕ್ಷದ ಮೇಲೆ 96,000 ಜಂಗಮರನ್ನು ಇಟ್ಟು ನಿತ್ಯ ದಾಸೋಹವನ್ನು ಮಾಡ್ತಾ ಇದ್ದರು. ಮತ್ತು 770 ಅಮರಗಣಗಳನ್ನು ಏನಪ್ಪ ಅಂತಾರೆ ಏಕಕಾಲದಲ್ಲಿ ಇಷ್ಟಲಿಂಗವನ್ನು ಪ್ರತ್ಯಕ್ಷವನ್ನು ತೋರಿಸಿ ಅವರು ಲಿಂಗಾಂಗ ಯೋಗಗಳಾದರು. 770 ಅಮರಗಣಗಳನ್ನು ಅಂದ್ರೆ ಅವರು ತಯಾರು ಮಾಡಿದರು ಗುರು ಬಸವಣ್ಣನವರು. ಈ ರೀತಿಯಾಗಿ ಈ ಕಲ್ಯಾಣ ಮಂಟಪ ಅಂತಂದ್ರೆ ಅವರು ಒಂದು ದೊಡ್ಡದೊಂದು ಕಲ್ಯಾಣ ರಾಜ್ಯವನ್ನು ಅವರು ಕಟ್ಟಿದರು. ಶಿವಯೋಗಿ ಸಿದ್ದರಾಮೇಶ್ವರರು ಸೊಲ್ಲಾಪುರದಲ್ಲಿ ಇರ್ತಕ್ಕಂಥ ಕರ್ಮಯೋಗಿ ಸಿದ್ದರಾಮೇಶ್ವರರು. ಇವರು ಅನುಭವ ಮಂಟಪಕ್ಕೆ ಇವರು ಕರ್ಮಯೋಗಿ. ಇವರು ಗುಡಿ ಗುಂಡಾರಗಳನ್ನು ಕಟ್ಟುವಂಥದ್ದು ಇವರ ಕೆಲಸ. ರಾಜಯೋಗ ಗುರುಗಳು. ಇವರು ಏನು ಮಾಡಿದ್ರಪ್ಪ ಅಂತಂದ್ರೆ ಅಲ್ಲಮ ಪ್ರಭುದೇವರು ಆ ಜಾಗಕ್ಕೆ ಸೊಲ್ಲಾಪುರ ಕಡೆ ಬಂದಾಗ ಸಿದ್ದರಾಮೇಶ್ವರನನ್ನು ಪರಿವರ್ತನೆ ಮಾಡಿ ಅನುಭವ ಮಂಟಪಕ್ಕೆ ಕರ್ಕೊಂಡು ಬಂದರು. ಆ ಕಾಲದಲ್ಲಿ ಅವರಿಗೆ ಇಷ್ಟಲಿಂಗ ದೀಕ್ಷೆ ಆಗಿರಲಿಲ್ಲ. ಅವರು ಸ್ಥಾವರಲಿಂಗವನ್ನು ಪೂಜಿಸ್ತಿದ್ರು. ಅನುಭವ ಮಂಟಪದಲ್ಲಿ ಈ ಲಿಂಗದ ಬಗ್ಗೆ ಚರ್ಚೆಗಳನ್ನು ಮಾಡಿದಾಗ ಎಷ್ಟೋ 18 ದಿವಸಗಳ ನಂತರ ಚನ್ನಬಸವಣ್ಣನವ್ರ ಕಡೆಯಿಂದ ಅವರು ಲಿಂಗ ದೀಕ್ಷೆಯನ್ನು ಪಡೆಯುತ್ತಾರೆ. ಇವರಿಗೆ ವಯಸ್ಸು 75 ಇದ್ದರೆ ಚನ್ನಬಸವಣ್ಣನವರಿಗೆ 24 ವರ್ಷ. ಆದ್ರೆ ಏನಪ್ಪಾ ಅಂತಂದ್ರೆ ಮಹಾಜ್ಞಾನಿಯಾದಂಥ ಚನ್ನಬಸವಣ್ಣವ್ರ ಕಡೆಯಿಂದ ನನಗೆ ಲಿಂಗ ದೀಕ್ಷೆ ಆಗಬೇಕು ಅಂತೇಳಿ ಸಿದ್ದರಾಮೇಶ್ವರರು ಅವ್ರ ಕಡೆಯಿಂದ ದೀಕ್ಷೆಯನ್ನು ಪಡೆಯುತ್ತಾರೆ. ಇವರು ಅಕ್ಕನಾಗಲಾಂಬಿಕ ತಾಯಿಯವರು ಅಂದ್ರೆ ಚನ್ನಬಸವಣ್ಣನವರ ತಾಯಿ ಅಂದ್ರೆ ಗುರು ಬಸವಣ್ಣನವರ ಅಕ್ಕ. ಇವ್ರು ಏನಪ್ಪ ಅಂತಂದ್ರೆ ಮೊಟ್ಟ ಮೊದಲು ಅವರು ಗುರು ಬಸವಣ್ಣನವರು ಸಣ್ಣವರ ಇರಾಕಲೇನಪ್ಪ ಅಂತಂದ್ರೆ ಧರ್ಮದ ಬೀಜವನ್ನು ಬಿತ್ತಿದವರು ಅಕ್ಕನಾಗಲಾಂಬಿಕ ತಾಯಿಯವರು. ಇವ್ರು ಏನಪ್ಪ ಅಂತಂದ್ರೆ ನಡಕ್ಕೆ ಒಂದ್ರಪ್ಪ ಅಂತಂದ್ರೆ ಒಂದು ಧರ್ಮದ ಬೀಜ ಯಾವ ರೀತಿ ಇರಬೇಕು,
ಈ ಧರ್ಮದ ಸಮಾಜವನ್ನು ಯಾವ ರೀತಿ ನಡೆಸಿಕೊಳ್ಳಬೇಕು, ಹೆಣ್ಣಿಗೆ ಯಾವ ರೀತಿ ಪ್ರೋತ್ಸಾಹ ಸಿಗಬೇಕು, ಹೆಣ್ಣಿಗೆ ಅನ್ನೋದು ಕೀಳುವಂತ ಒಂದು ಸಮಾಜದಲ್ಲಿ ಆ ಕೀಳುವಂತ ಸಮಾಜವನ್ನು ಎತ್ತಿ ಹಿಡಿದಂತ ಗುರು ಬಸವಣ್ಣರ ವಿಚಾರಗಳನ್ನ ಇವರು ತಲೆಯೊಳಗೆ ಹಾಕ್ತಾ ಇದ್ರು. ಯಾರು? ಅಕ್ಕನಾಗ್ಲಪ್ಪ ತಾಯಿಯವರು ಗುರು ಬಸವಣ್ಣನಲ್ಲಿ ಅವ್ರೇನಪ್ಪ ಅಂತಂದ್ರೆ ಒಂದು ವಿಚಾರಗಳನ್ನು ಇಡ್ತಾ ಇದ್ರು. ಅದೇ ರೀತಿಯಾಗಿ ಮೊಟ್ಟ ಮೊದಲು ಈ ಧರ್ಮಕ್ಕೆ ಮೇಟಿಕೋಟೆ ಯಾರಪ್ಪ ಅಂತಂದ್ರೆ ಇವರು ಅಕ್ಕನಾಗ್ಲಾಂಬಿಕಾ ತಾಯಿಯವರು. ಕೊನೆಗೂ ಸಹಿತ ಅವರು ಕಲ್ಯಾಣ ಕ್ರಾಂತಿಯಲ್ಲಿ ವಚನ ಸಾಹಿತ್ಯನ ಉಳಿಸ್ಕೊಳ್ಳಿಕ್ಕೆ ಅವರು ಸಹಾಯ ಮಾಡಿದ್ದು. ನಂತರ ತರೀಕೆರೆಯಲ್ಲಿ ಬಂದು ಅವರು ಲಿಂಗೈಕ್ಯರ ಆದರು. ಇವರು ರೇಚಯ್ಯ ಶರಣರು ಅಂತೇಳಿ. ಇವರು ರೇಚಯ್ಯ ಶರಣರ ಗದ್ದಿಗೆ ಇಲ್ಲೇ ಇದೆ, ಶಿವಪುರದಲ್ಲಿ ಒಂದು ಅರ್ಧ ಕಿಲೋಮೀಟರ್ ಇದೆ. ಇವ್ರದ್ದು ವಿಷಯ ಏನಪ್ಪ ಅಂತಂದ್ರೆ ಇಲ್ಲಿ ಚನ್ನಬಸವಣ್ಣನವರು ಇರ್ತಕ್ಕಂಥದ್ದು ವಚನ ಸಾಹಿತ್ಯವನ್ನು ಉಳಿಸಿದಂಥ ಜಾಗ ಮಹಾಮನೆ. ಅವರು ಹೇಳ್ಕೊಂಡಿದ್ದಂಥ ಇಲ್ಲಿ ಸಮಾಧಿ ರೇಚಯ್ಯ ಶರಣರು. ಇದರ ಮಧ್ಯದಲ್ಲಿ ಇದು ಶಿವಪುರ ಆಶ್ರಮ. ಯಾರಪ್ಪ ಅಂತಂದ್ರೆ 12ನೇ ಶತಮಾನದಲ್ಲಿ ಗುರು ಚನ್ನಬಸವಣ್ಣನವರು ಏನೋ ಒಂದು ಕಾರಣಕ್ಕೋಸ್ಕರ ಅವ್ರನ್ನ ಇಲ್ಲಿ ಬಿಟ್ಟು ಹೋಗಿರ್ತಾರ. ಯಾರು? ರೇಚಯ್ಯ ಶರಣರನ್ನು. ಅದಕ್ಕಾಗಿ ಅವರು ನಾವು 770 ವರ್ಷ ಆದಮೇಲೆ ಮತ್ತೆ ನಾವು ಬರ್ತಿದ್ದೀವಿ, ಅದನ್ನ ಪೂರ್ವದಲ್ಲಿ ನೀವು ಇಲ್ಲೇ ಇರಬೇಕು, ನಾವು ಬರುವವರೆಗೂ ನೀವು ಇಲ್ಲೇ ಇರಬೇಕು ಅಂತೇಳಿ ಅವರು ಅದನ್ನೇ ಕೊಟ್ಟ ಮೇಲೆ ಅವರು ಇಲ್ಲೇ ಇದ್ರು. ಇಲ್ಲಿದ್ದ ಮೇಲೆ ನಂತರ ಅವ್ರ ಆತ್ಮ ಏನಪ್ಪ ಅಂತಂದ್ರೆ ಅಡಿಯಪ್ಪ ಅಂತ ಅಂಕಲಿಗೆ ಅಡಿಯಪ್ಪ ಅಂತೇಳಿ ಅವರು ಅಲ್ಲೇ ಧರ್ಮ ಪ್ರಚಾರ ಮಾಡ್ತಾರ. ನಂತರ ಸಿದ್ಧಗಂಗಾ ಅಂತೇಳಿ ಅಲ್ಲೇ ಇದನ್ನ ಬೆಂಕಿನಿಟ್ಟು ದಾಸೋಹವನ್ನು ಮಾಡ್ತಾ ಇದ್ದಾರೆ. ಇದು ಎಲ್ಲ ಏನಪ್ಪ ಅಂತಂದ್ರೆ ನಮ್ಮ ಚನ್ನಬಸವಣ್ಣ ಸ್ವಾಮೀಜಿಯವರು ಇದನ್ನ ಎಲ್ಲ ಅದು ಹೇಳಿದ್ದು. ಈ ವಿಚಾರ ಏನಪ್ಪ ಅಂತಂದ್ರೆ ರೇಚಯ್ಯ ಶರಣರು ಅವ್ರದ್ದು ಗದ್ದಿಗೆ ಇಲ್ಲೇ ಕೂಡ ಇದೆ, ಎಲ್ಲರೂ ಬೇಕಾದ್ರೂ ಅದನ್ನು ನೋಡಬಹುದು. ವೀರವೀರಾಗಿನೇ ಅಕ್ಕ ಮಹಾದೇವಿ ತಾಯಿಯವರು ಇವ್ರ ಮೂರ್ತಿ ಬಹಳ ಇದೆ. ಏನಪ್ಪ ಅಂತಂದ್ರೆ ಹೆಣ್ಣಿಗೆ ಒಂದು ಮಾಯನ್ನು ಕಟ್ತಾ ಇದ್ದರು. ಆಗಿನ ಕಾಲದಲ್ಲಿ ಏನಪ್ಪ ಅಂತಂದ್ರೆ ಒಂದು ಹೆಣ್ಣು ಯಾವ ರೀತಿ ಇರಬೇಕು, ಸಮಾಜದಲ್ಲಿ ಯಾವ ರೀತಿಯನ್ನು ತೋರಿಸಿಕೊಡಲಿಕ್ಕೆ ಅಲ್ಲಮ ಪ್ರಭುದೇವರು ಅಕ್ಕ ಮಹಾದೇವರನ್ನಪ್ಪ ಅಂತಂದ್ರೆ ಒಂದು ಅನುಭವ ಮಂಟಪದಲ್ಲಿ ಅಕ್ಕವನ್ನು ಬಿರಿದು ಕೊಟ್ಟವರು ಅಲ್ಲಮ ಪ್ರಭುದೇವರು. ಅಲ್ಲಿವರೆಗೆ ಏನಪ್ಪ ಅಂತಂದ್ರೆ ಅವ್ರ ಹೆಸರು ಮಹಾದೇವಿ ಅಂತೇಳಿ ಮಾತ್ರ ಇದು. ಇವರು ಯಾವೂರಪ್ಪ ಅಂತಂದ್ರೆ ಶಿವಮೊಗ್ಗ ಜಿಲ್ಲೆ ಉಡುತಡಿಯಿಂದ ಬಂದಂತ ಅಲ್ಲೇ ಶರಣೆಯರು. ಇವರು ಅಕ್ಕ ಮಹಾದೇವಿ ತಾಯಿಯವರು ಬಹಳ ಅವರು ವಚನಗಳನ್ನು ಬರೆದಿದ್ದಾರೆ. ಮುಂದೆ ಅನುಭವ ಮಂಟಪದಲ್ಲಿ ಅಕ್ಕ ಅಂತ ಬಿರುದವನ್ನು ಪಡೆದು ನಂತರ ಅವರು ಕದಳೆಯಲ್ಲಿ ಅವರು ಬಯಲಾದರು. ಈ ರೀತಿಯಾಗಿ ಶರಣರ ಒಂದು ಷಟ್ ಗಣಾಧೀಶ್ವರ ಒಂದು ದರ್ಶನವನ್ನು ಪಡೆಯಲಿಕ್ಕೆ ಈ ಶಿವಪುರ ಗ್ರಾಮದಲ್ಲಿ ಸಿಗ್ತಕ್ಕಂಥದ್ದು ಒಂದು ಒಳ್ಳೆಯ ಅವಕಾಶ ಸಿಗ್ತಾ ಇದೆ. ತಾವೆಲ್ಲರೂ ಬಂದು ಇವುಗಳ ಮೂರ್ತಿಗಳನ್ನು ವೀಕ್ಷಿಸಬೇಕಾಗಿ ತಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ. ಎಲ್ಲರಿಗೂ ಶರಣಾರ್ಥಿ.